ನೋಡ್ರಿ ಇಲ್ಲೊಂದು ಶಾಸನ ಹಾಕ್ಯಾರ. ಇದೇ ಒಂದು ಶಾಸನ. ಇಲ್ಲಿ ಏನೈತಿ ಎಲ್ಲಾನು ಈ ಶಾಸನದಾಗ ಮೆನ್ಷನ್ ಮಾಡ್ಯಾರ. ಈ ಎಲ್ಲ ಟೆಂಪಲ್ ಬಗ್ಗೆ ಯಾವಾಗ ಇದು ಮಾಡ್ಯಾರ, ಏನು ಮಾಡ್ಯಾರ ಎಲ್ಲಾನು ಬರೆದಿಟ್ಟಾರ. ಸೊ ಇದನ್ನು ಆನ್ಲೈನ್ದಾಗ ಸರ್ಚ್ ಮಾಡಿ ನೋಡಿದ್ರೆ ಕಾಣ್ತೈತಿ ರೀ. ಆಗಿನ ಕಾಲದಾಗ ಬರ್ದಿದ್ದೆಲ್ಲ ಈಗ ಮುಟ್ಟಿ ನೋಡತ್ತೀನಿ, ಒಂಥರ ಅನ್ಸತೈತಿ. ಇಲ್ಲಿ ನೋಡ್ರಿ, ಇನ್ನು ಒಳಗಿಂದ ಏನೈತಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಏನೈತಿ ಪೂರಾ ಟೆಂಪಲ್ ಐತಿ ಇದು. ಇಲ್ಲಿ ನೋಡ್ರಿ ಒಳಗಿಂದ ಯಾವ ರೀತಿ ಸಿಸ್ಟಮ್ ಐತಿ. ಇಲ್ಲೆಲ್ಲ ದೇವ್ರದ್ದು ಫೋಟೋ ಯಾವ ರೀತಿ ಕೆತ್ತನೆ ಮಾಡ್ಯಾರ ನೋಡ್ರಿ. ಇಲ್ಲಿದು ಮತ್ತು ಇಲ್ಲಿದು ಇಲ್ಲಿ ನೋಡ್ರಿ ಯಾವ ರೀತಿ ಐತಿ ಎಲ್ಲಾನು. ಇಲ್ಲಿ ನೋಡ್ರಿ ಯಾವ ರೀತಿ ಕೆತ್ತನೆ ಮಾಡ್ಯಾರ. ಇದನ್ನೆಲ್ಲ ಮುಟ್ಟು ನೋಡ್ಬೇಕ್ರಿ, ಫೀಲ್ ಮಾಡ್ಬೇಕು ಇದನ್ನು ಯಾವ ರೀತಿ ಇರುತ್ತೆ ಇದನ್ನು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಕೃಷ್ಣನ ಚಿತ್ರ. ಒಂದು ಸತಿ ಆದ್ರೂ ನೋಡ್ಬೇಕ್ರಿ ಯಾವ ರೀತಿ ಕೆತ್ತನೆ ಮಾಡ್ಯಾರ ನೋಡ್ರಿ ಇದನ್ನು. ಇಲ್ಲಿ ನೋಡ್ರಿ ಯಾವ ರೀತಿ ಕೆಲಸ ಆಗಿರ್ಬಾರ್ದ್ರಿ ಇಲ್ಲಿ ಆ ಟೈಮ್ದಾಗ ನೋಡ್ಬೇಕಂತಂದ್ರೆ. ಬರೀ ಪಿಲ್ಲರ್ಗಳು ನೋಡ್ರಿ ಯಾವ ರೀತಿ ಕೆತ್ತನೆ ಮಾಡ್ಯಾರ ಅಂತ ಹೇಳಿ. ಇಲ್ಲಿ ನೋಡ್ರಿ ಇಲ್ಲಿದ ಮತ್ತು ಇಲ್ಲಿದ ಮತ್ತು ಇಲ್ಲಿದ. ಇಲ್ಲಿ ನೋಡ್ರಿ ಒಳಗಿಂದೆಲ್ಲ ಪೂರಾ ಕತ್ತಲೆ ಐತಿ. ಇಲ್ಲಿ ನೋಡ್ರಿ ಸೊ ಪೂರಾ ಕತ್ತಲೆ ಐತಿ. ಇಲ್ಲಿ ಒಳಗಿಂದೆಲ್ಲ ಟೆಂಪಲ್ ಐತಿ. ಎಲ್ಲ ಪೈಲ ನಾಶ ಮಾಡ್ಯಾರ. ಸೊ ಇಲ್ಲಿ ಒಳಗೂ ಹೆಂಗೈತಿ ತೋರಿಸ್ತೀನಿ ನೋಡ್ರಿ. ನೋಡ್ರಿ ಪೂರಾ ಕತ್ತಲೆ ಐತಿ ನೋಡ್ರಿ ಯಾವ ರೀತಿ ಗುಹೆಗಳು ಇದ್ದಂಗೆ ಯಾವ ರೀತಿ ಬಿಲ್ಡ್ ಮಾಡ್ಯಾರ. ಸೊ ನಿಮ್ಮ ಲೈಫ್ದಾಗ ಒಂದು ಸತಿ ಆದ್ರೂ ನೀವು ನೋಡ್ಬೇಕು. ಇಲ್ಲಿ ನೋಡ್ರಿ ಒಂದು ಸತಿ ಆದ್ರೂ. ಇಲ್ಲಿ ನೋಡ್ರಿ ಪೂರಾ ಅಂಡರ್ ಗ್ರೌಂಡ್ ಐತಿ. ಇಲ್ಲಿ ನೋಡ್ರಿ ಆ ಸೈಡ್ನು ಐತಿ, ಈ ಸೈಡ್ನು ಐತಿ. ಇಲ್ಲಿ ನೋಡ್ರಿ ಈ ಸೈಡ್ನು ಐತಿ ಮತ್ತು ಈ ಸೈಡ್ನು ಐತಿ. ಈ ಸೈಡ್ ಟೆಂಪಲ್ ಐತಿ. ಅದ್ರ ನೋಡ್ರಿ ಯಾವ ರೀತಿ ಐತಿ ಪೂರಾ ಅಂಡರ್ ಗ್ರೌಂಡ್. ಫಸ್ಟ್ ಟೈಮ್ ರೀ ನಾನು ನೋಡತ್ತಿದ್ದೆಲ್ಲ. ಅಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಹೇಳಿ ಅನ್ಕೊಳತೀನಿ. ಇಲ್ಲಿ ನೋಡ್ರಿ ಒಂದು ಸತಿ ಆದ್ರೂ ನೋಡ್ಬೇಕ್ರಿ ಯಾವ ರೀತಿ ಬಿಲ್ಡ್ ಮಾಡ್ಯಾರ. ಆಗಿನ ಕಾಲದಾಗ ಶಿಲ್ಪಕಲೆ ಯಾವ ರೀತಿ ಬೆಲೆ ಕೊಡ್ತಿದಾರ ಅಂತ ಹೇಳಿ. ಇಲ್ಲಿ ನೋಡ್ರಿ ಆಗಿನ ಕಾಲದಾಗ ರಾಜರು ಹೆಂಗಿರ್ತಿದ್ರಿ, ಯಾವ ರೀತಿ ಆಡಳಿತ ಮಾಡ್ತಿದ್ರು. ಯಪ್ಪ ಜಸ್ಟ್ ಇಮ್ಯಾಜಿನ್ ಮಾಡ್ಬೇಕ್ರಿ ನಾವು ಯಾವ ರೀತಿ ಇರ್ತೈತಿ ಅಂತ ಹೇಳಿ. ದೇವರ ಪೀಠ ಮೇಲೆತ್ತರದಲ್ಲಿ ಇರ್ಬೇಕು. ಭಕ್ತರಾತನಿಗೆ ಸರಿಸಮಾನರಲ್ಲ ಅಂತ ಕೆಳಗಡೆ ಪ್ರದಕ್ಷಿಣೆ ಪಥ ಮಾಡ್ಯಾರ ಸರ್. ಮೇಲೆ ಕಿಡಿಗಿಟ್ಟಿರೋ ಉದ್ದೇಶ ಇಷ್ಟ. ಈ ಭಾಗದಲ್ಲಿ ನೀರ್ ಇರ್ತಾ ಇತ್ತು, ಮೂರ್ತಿ ತೊಳೆದ್ರೆ ಅಥವಾ ಉದ್ದೇಶಕ್ಕಾಗಿ ನೀರು ಇರ್ತಾ ಇತ್ತು ಸರ್. ಆ ಕಿಂಡಿಯಿಂದ ಬಿದ್ದಂತ ಬೆಳಕು ನೀರ್ ಮೇಲೆ ಬಿದ್ದಾಗ ಬೆಳಕು ನ್ಯಾಚುರಲ್ ಆಗಿ ರಿಫ್ಲೆಕ್ಟ್ ಆಗುವಂತ ಒಂದು ವ್ಯವಸ್ಥೆ. ಪೂರ್ಣ ಕುಂಭಗಳು ಪ್ರಗತಿಯ ಸಂಕೇತವಾಗಿ ಕೆತ್ತನೆ ಮಾಡಿದ್ದಾರೆ. ಓಕೆನಾ ಸರ್. ಇಲ್ಲಿ ಒಂದು ಹಿಡ್ಕೊಳ್ಳಿ ಯಾವ ತರ ರಿಫ್ಲೆಕ್ಟಿವ್ ಬರ್ತಾ ಇತ್ತು ಸ್ವಲ್ಪ ಒಬ್ರು ಇಟ್ಕೊಳ್ಳಿ ಯಾರು ಅಷ್ಟು. ಅಚ್ಚಾ ಇಲ್ಲಿ ಮ್ಯಾಲಿಂದ ಒಂದು ಬೆಳಕು ಬರ್ತೈತಿ. ಅಲ್ಲಿ ಅದನ್ನ ಫೋಟೋ ತೆಗೆದ್ರೆ ಯಾವ ರೀತಿ ಕಾಣ್ತೈತಿ ನೋಡ್ರಿ. ಇಲ್ಲೇ ಪ್ರೆಸೆಂಟ್ ಅವ್ರ ಅಂಕಲ್ ಅವ್ರು ಹಿಡ್ಕೊಂಡಾರ ನೋಡ್ರಿ. ಕೈಯಾಗ ದೀಪ ಹಿಡ್ಕೊಡಂಗತ್ಲೆ ಮ್ಯಾಲಿಂದ ಪೂರಾ ಒಂದು ಬೆಳಕ ಪೂರಾ ಅಂಡರ್ ಗ್ರೌಂಡ್ ತೆಳಗ್ ಬರ್ತೈತಿ ಅದು. ಸೊ ಆಗಿನ ಕಾಲದಾಗ ಇದು ತೆಳಗಿಂದ ಇಲ್ಲಿ ಮ್ಯಾಲ ಇದು ಟೆಂಪಲ್ ಐತಿ. ಮ್ಯಾಲ ನೋಡ್ಕೊಂಡ್ ಬಂದೇವಲ್ಲ ಆಗಳೇ. ಸೊ ಇದೈತಿ. ಇದನ್ನ ಯಾಕೆ ಬಿಟ್ಟಾರತ್ತಂದ್ರ ತೆಳಗಿಂದ ನೀರೆಲ್ಲ ಬರ್ತೈತ್ಲ, ಅದನ್ನ ಮ್ಯಾಲಿಂದ ಬೆಳಕ ರಿಫ್ಲೆಕ್ಟ್ ಆಗಿ ತೆಳಗೆಲ್ಲ ನೀರ್ದಾಗ ಪೂರಾ ರಿಫ್ಲೆಕ್ಟ್ ಆಗ್ತೈತಿ. ಸ್ಟಾರ್ಟ್.
ಟಾಟಾ ಬಾಯ್ ಬಾಯ್. ವಿಠಲ್ ಟೆಂಪಲ್ ಎಲ್ಲ ನೋಡ್ಕೊಂಡ್ ಬಂದೀವಿ. ಸೊ ಈಗೇನೈತಿ ವಿರೂಪಾಕ್ಷ ಟೆಂಪಲ್ಗೆ ಹೊಂಟಿವಿ. ಇಲ್ಲಿ ಹೋಗಿತ್ತ ಮುಂಚೆ ಇಲ್ಲೇನೈತಲ್ಲ ಕೃಷ್ಣ ಟೆಂಪಲ್ ಐತಿ, ಅಲ್ಲಿ ತನಕ ಬಂದ ಅಲ್ಲಿ ಹೋಗಿತ್ತ ಮುಂಚೆ ಇಲ್ಲಿ ನೋಡ್ಕೊಂಡು ಹೋಗೋದು ಬೆಟರ್ ಅಂತ ಹೇಳಿ ಇಲ್ಲಿ ಬಂದೀನಿ. ಇಲ್ಲಿ ನೋಡ್ರಿ ಒಳಗೆ ಹೋಗಿ ತೋರಿಸ್ತೀನಿ ಹೆಂಗೈತಿ. ಇಲ್ಲಿ ಬೋರ್ಡ್ ತೋರಿಸ್ತೀನಿ ನೋಡ್ರಿ, ಅಲ್ಲಿ ಐತಿ ನೋಡ್ರಿ ಕೃಷ್ಣ ದೇವಾಲಯ ಅಂತ ಹೇಳಿ ಐತಿ. ಸೊ ಇಲ್ಲಿದು ಫಸ್ಟ್ ಟೈಮ್ ಬರತ್ತೀನಿ. ಕೃಷ್ಣ ದೇವರಾಯರು ಆಳಿದಂಥ ದಿನಗಳು ಭಾಳ ಅಂದ್ರೆ ಭಾಳ ಚಲೋ ಇದ್ದು, ತುಂಬ ಪ್ರಸಿದ್ಧವಾದಂಥ ರಾಜ. ಹೆಂಗೆ ಕಾಣತೈತಿ ಪೂರ ಇಲ್ಲೆಲ್ಲ. ಒಳಗಿಂದೆಲ್ಲ ಹಿಂಗೈತಿ, ಇಲ್ಲೇನೇ ಐತಿ ಬಾಕ್ಲು ಹಾಕ್ಯಾರ. ಈಗೇನು ಅಷ್ಟು ಪೂಜೆ ಗೀಜೆ ನಡೆಯಂಗಿಲ್ಲ. ಈ ಸೈಡ್ನು ಟೆಂಪಲ್ ಐತಿ, ಇಲ್ಲಿ ನೋಡ್ರಿ ಈ ಕಡೆನೂ ಐತಿ, ಇಲ್ಲಿ ನೋಡ್ರಿ ಈ ಕಡೆ ಐತಿ, ಪೂರ ರೌಂಡ್ ಐತಿ. ಸೊ ಭಾರಿ ಬೆಸ್ಟ್ ಐತಿ ನೋಡೋಕೆ. ಅಷ್ಟು ಇಮ್ಯಾಜಿನ್ ಮಾಡಿರಿ ಹೆಂಗೈತಿ ಆಗಿನ ಕಾಲದಾಗ ಇದೆಲ್ಲ ಹೆಂಗಿರ್ತಿತ್ತು ಸಿಸ್ಟಮ್. ಇವೆಲ್ಲ ನೋಡಿದ್ರೆ ಏನು ನೆನಪು ಬರ್ತೈತ್ರಿ, ಏನು ವರ್ಡ್ ಹೇಳ್ಬೇಕು ಅನ್ನೋದಕ್ಕೆ ಗೊತ್ತಾಗ್ತಿಲ್ಲ ರೀ. ಅಷ್ಟು ಫೀಲಿಂಗ್ ಐತಿ ಈ ಜಾಗ ಒಳಗೆ. ನಾವೆಲ್ಲ ಹೈಸ್ಕೂಲ್ ಕಲ್ತೀವಿ, ಕಾಲೇಜ್ ಕಲ್ತೀವಿ, ಅದ್ರಾಗ ಎಲ್ಲನೂ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಭಾಳ ಅಂದ್ರೆ ಭಾಳ ವರ್ಣನೆ ಮಾಡ್ಯಾರ. ಈ ಸಾಮ್ರಾಜ್ಯದ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ರು ಕಮ್ಮಿನೇ ರೀ. ಇಲ್ಲಿ ನೋಡ್ರಿ ಎಲ್ಲ ಹಾಳಾಗಿ ಬಿದ್ದೈತಿ. ಏನು ಫೀಲ್ ಮಾಡತ್ತೀನಂತಂದ್ರೆ ಇಲ್ಲಿ ಇದ್ದ ಕೇಸಿಂದ ಏನು ಹೇಳಿರಿ, ಏನು ಮಾತು ಹೇಳಿ 8th 9th ಇದ್ದಾಗ. ಸೊ ಇದ್ರ ಬಗ್ಗೆನೇ ಇದ್ದು ಕೃಷ್ಣ ದೇವರಾಯ ಭಾಳ ಅಂದ್ರೆ ಭಾಳ ಹೆಸರು ಕೇಳಿದ್ವಿ. ಬಟ್ ಇವಾಗ ಟೈಮ್ ಸಿಗೋಣ ಇಲ್ಲಿ ಬಂದು ಕೂತ್ಕೇಸಿನ ವಿಡಿಯೋ ಮಾಡತ್ತೀವಿ. ಅವಾಗೆಲ್ಲ ಅಡ್ಡಾಡಕ್ ನಮಗೆಲ್ಲ ನೋಡಕ್ ಭಾಗ್ಯ ಇರ್ಲಿಲ್ರಿ. ಸೊ ಅದಕ್ಕೆ ಈಗ ಅಡ್ಡಾಡತ್ತೀವಿ, ಈಗೆಲ್ಲ ನೋಡತ್ತೀವಿ. ಒಂಥರ ಮನ್ಸಿಗೆ ಶಾಂತ ಆಗ್ತೈತ್ರಿ ಇವೆಲ್ಲ ಪ್ಲೇಸ್ ನೋಡಿದ್ರ. ನೋಡ್ಬೇಕ್ರಿ, ಅಡ್ಡಾಡ್ಬೇಕ, ಇವೆಲ್ಲ ಮುಂದೆ ನಮ್ಮ ಪೀಳಿಗೆಗೂ ತೋರಿಸ್ಬೇಕ, ನೋಡ್ಬೇಕ, ಫೀಲ್ ಮಾಡ್ಕೋಬೇಕ್ರಿ ಹೆಂಗಿರ್ತಿತ್ತು ಆ ಟೈಮ್ದಾಗ ಅನ್ನೋದು. ಇಲ್ಲಿ ನೋಡ್ರಿ ಬರೀ ಟೆಂಪಲ್ ನೋಡ್ರಿ ಯಾವ ರೀತಿ ಕೆತ್ತನೆ ಮಾಡ್ಯಾರ, ಏನ್ ಸಿಸ್ಟಮ್. ಇಲ್ಲಿ ನೋಡ್ರಿ ವಾಸ್ತುಶಿಲ್ಪಕ್ಕೆ ಅಷ್ಟ ಮಹತ್ವ ಕೊಟ್ಟಾರತ್ತಂದ್ರ ವಿಜಯನಗರ ಸಾಮ್ರಾಜ್ಯದವರು ಹೇಳಾಕೆ ಇಲ್ಲ ರೀ. ಏನ್ ಕೆತ್ತನೆ ಮಾಡ್ಯಾರ ಅವರು, ಏನ್ ವಾಸ್ತುಶಿಲ್ಪ, ಏನ್ ಮೂರ್ತಿ ಕೆತ್ತನೆ ಮಾಡ್ಯಾರ ಅವರು. ಒಂದೊಂದ್ ಮೂರ್ತಿಗೂ ಒಂದೊಂದ್ ಕಥೆಗಳು ಹೇಳ್ತಾವ್ರಿ. ನೋಡ್ರಿ ಯಾವ ರೀತಿ ಮೂರ್ತಿ ಕೆತ್ತಾರ. ಸೊ ಇಲ್ಲಿ ನೋಡ್ರಿ ಎಲ್ಲ ಪಿಲ್ಲರ್ ಮೇಲೆ ಹಂಗೆ ಅದಾವ್ರಿ. ಇಲ್ಲಿನೂ ಈ ಸೈಡ್ನು ಇಲ್ಲಿ ನೋಡ್ರಿ ಎಲ್ಲ ಒಂದೊಂದು ಪಿಲ್ಲರ್ ಮೇಲೂ ಯಾವ ರೀತಿ ಮೂರ್ತಿಗಳು ಕೆತ್ತನೆ ಮಾಡ್ಯಾರ ನೋಡ್ರಿ. ಒಂಥರ ಸುಕೂನ್ ಫೀಲ್ ಆಗ್ಲತ್ತೈತಿ ನೋಡ್ರಿ. ಇಂಥ ಬಿಸ್ಲಾಗ ಅಡ್ಡಾಡ್ಬೇಕಂದ್ರೆ ಸಾಕು ಆಗ್ಲತ್ತೈತಿ. ಮತ್ತು ಅದ್ರಾಗಂತ ಟೆಂಪಲ್ದಾಗ ಕೂತೀನಿ ಅಂತಂದ್ರೆ ಒಂಥರ ಮನ್ಸಿಗೆ ಶಾಂತಿ ಅನ್ಸತೈತಿ. ಇಲ್ಲಿ ನೋಡ್ರಿ ಎಲ್ಲ ಇವು ಹಂಪಿ, ಪಟ್ಟದಕಲ್ಲು, ಬಾದಾಮಿ ಇವೆಲ್ಲ ನೋಡ್ಬೇಕ್ರಿ. ಇವು ನೋಡುವಂಥ ಪ್ಲೇಸ್ ಇವು ಭಾರಿ ಮಸ್ತ್. ಯಾವ ರೀತಿ ಕೆತ್ತನೆ ಮಾಡ್ಯಾರ, ಯಾವ ರೀತಿ ವಾಸ್ತುಶಿಲ್ಪಕ್ಕಷ್ಟು ವ್ಯಾಲ್ಯೂ ಕೊಟ್ಟಾರ ಅನ್ನೋದು ಗೊತ್ತಾಗ್ತೈತಿ. ಈಗೆಲ್ಲ ಜಸ್ಟ್ ನೋಡ್ಕೊಂಡ್ ಬಂದಿವ್ರಿ, ಈಗ ಜಸ್ಟ್ ಇಳಿದಿವಿ ಇಲ್ಲಿಂದ. ಸೊ ಈಗ ಏನೈತಿ ಇಲ್ಲಿಂದ ವಿರೂಪಾಕ್ಷ ಟೆಂಪಲ್ಗೆ ಹೋಗ್ತೀವಿ. ಮೇ ಬಿ 8 ರಿಂದ 10 ಕಿಲೋಮೀಟರ್ ಐತತ್ತ. ಸೊ ಈಗ ಅಲ್ಲಿ ಹೋಗಿ ಅಲ್ಲಿಂದ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಪಾರ್ಟ್ದಾಗ ಬರ್ತೈತಿ. ಅಲ್ಲಿ ತನ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಅಲ್ಲಿ ತನ ಬಾಯ್ ಬಾಯ್ ಟಾಟಾ.